ನಮಸ್ಕಾರ. ಓ ಏನಂದ್ರೆ ನಿಮ್ ಕಥಾನಾಯಕಿ ಇದ್ದಕ್ಕಿದ್ದಾಗೆ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಹೊಸ ಪ್ರೇಮ ಅಲ್ವಾ, ತಡ್ಕೊಳಕ್ಕಾಗದೆ ಬಂದ್ಬಿಟ್ಟಿದ್ದಾಳೆ. ಹಾಲಲ್ಲಿ ಕೂತ್ಕೋತಿರೋ, ರೂಮ್ ನಲ್ಲಿ ಬಾಗ್ಲು ಹಾಕೊಂಡು ಗುಸ್ಗುಸ ಪಿಸ್ಪಿಸ ಅಂತಿರ್ತಿರೋ, ನಿಮ್ ಇಷ್ಟ. ನಾನ್ ಹೋಗಿ ಪನೀರು ಪಲಾರ ಎಲ್ಲ ಕಳ್ಸ್ಕೊಡ್ತೀನಿ. ಸೀತಾ ಅವರೇ, ನಾನ್ ನಿಮ್ಮ ಹತ್ರನೇ ಮಾತಾಡಕ್ ಬಂದೆ. ಅಯ್ಯೋ, ಈ ಮಾತ್ ಮೊದ್ಲೇ ಹೇಳ್ಬಾರ್ದಾಗಿತ್ತ? ಅವ್ರನ್ನ ನೋಡಕ್ ಬಂದೇನೋ ಅಂತ ತಿಳ್ಕೊಂಡೆ. ಏನ್ ಮಾತಾಡ್ಬೇಕಾಗಿತ್ತು? ನೀವು ಚಂದ್ರು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಅರ್ಥ ಮಾಡ್ಕೊಳ್ಳೋದಕ್ಕೂ ಅರ್ಧ ಹಂಗೆ ಆಗಿರಕ್ಕೂ ನೀನೀಗ ಸಿದ್ಧವಾಗಿ ಬಂದಿದೀಯಲ್ಲ. ನೋಡಿ, ಮುಚ್ಚು ಬಾಯ್. ನನ್ ಗಂಡನ್ನ ಬುಟ್ಟಿಗೆ ಹಾಕೊಂಡಿದ್ದು ಅಲ್ದೆ ಮರ್ಯಾದಿಲ್ದೆ ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಲ್ಲ. ಎಷ್ಟು ಧೈರ್ಯ ನಿನ್ಗೆ? ಸೀತಾ, ಏನು ಅವಳು ನಿಮ್ ಪರ ವಹಿಸ್ಕೊಂಡ್ಲು ಅಂತ ನೀವು ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ದೀರಾ? ಪ್ಲೀಸ್, ನನ್ನನ್ನು ಏನ್ ಬೇಕಾದ್ರೂ ಅನ್ನಿ, ಪರವಾಗಿಲ್ಲ. ಚಂದ್ರು ಅವ್ರನ್ನ ಏನು ಅನ್ಬೇಡಿ. ಓಹೋ, ಅವ್ರು ಅಷ್ಟು ಹತ್ರದವ್ರು ಆಗೋದ್ರ ನಿಂಗೆ? ದಯವಿಟ್ಟು ನಾನು ಹೇಳೋದನ್ನ ಸಹನೆಯಿಂದ ಕೇಳಿ. ಏನ್ ಕೇಳೋದು? ಈಗ ನಿನಗ್ ಗೊತ್ತಾಗಲ್ಲ. ನಾಳೆ ನಿನ್ ಗಂಡನ್ನು ಯಾವಳಾದ್ರೂ ಬಲೆಗೆ ಹಾಕೊಂಡ್ರೆ ಆಗ ಗೊತ್ತಾಗತ್ ನಿಂಗೆ ನನ್ ಸಂಕಟ ಏನು ಅಂತ. ಅಮ್ಮ ಸೀತಾ. ಅಪ್ಪ, ಅಮ್ಮ, ಬನ್ನಿ ಬನ್ನಿ. ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀನಮ್ಮ. ಬನ್ನಿ ಮಾವ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದೆ. ಏನೋ ನೋಡ್ಬೇಕು ಅನಿಸ್ತು, ಬಂದ್ಬಿಟ್ವು. ನಡಿಯಮ್ಮ ಒಳಗೆ. ಸರಿ ಅಮ್ಮ. ಈ ಹುಡುಗಿ ಯಾರು? ಇವ್ರು ಸುಧಾ ಅಂತ, ನಿಮ್ ಅಳಿಯಂದ್ರ ಆಫೀಸಲ್ಲಿ ಕೆಲಸ ನಮಸ್ಕಾರ. ಮಾಡ್ತಾರೆ. ನೋಡೋದಕ್ಕೆ ಎಷ್ಟು ಅಂದವಾಗಿದಾರೋ ಅವ್ರ ಮನ್ಸು ಅಷ್ಟೇ ಮೃದು. ಬರ್ತೀನಿ. ಒಳ್ಳೇದು. ಅಯ್ಯೋ, ಯಾಕಮ್ಮ ಇಷ್ಟೊಂದು ಅವಸರ? ಕುಂಕುಮ ಇಟ್ಕೊಂಡು ಹೋಗುವೆ ಅಂತ ತಡಿ. ಅಪ್ಪ, ನೀವು ಬನ್ನಿ, ಕೈಕಾಲು ತೊಳ್ಕೊಳ್ಳಿ. ಐ ಸಾರಿ ಸುಧಾ. ಪರವಾಗಿಲ್ಲ ಸರ್. ನಿನಗ್ ಸುಧಾ ಅನ್ನೋ ಹೆಸರಿಗಿಂತ ಸೌತಿ ಅನ್ನೋ ಹೆಸರು ಚೆನ್ನಾಗಿ ಒಪ್ಪುತ್ತೆ. ಸೀತಾ, ಮನೆಗ್ ಬಂದವನ್ನ ದೊಡ್ಡವ್ರ ಮುಂದೆ ಈ ರೀತಿ ಹುಚ್ಚುಚ್ಚ ಮಾತಾಡೋದ? ನೋಡಿ, ಅಪ್ಪ ಅಮ್ಮನ ದೃಷ್ಟಿಲಿ ನೀವು ಶ್ರೀರಾಮಚಂದ್ರ. ಯಾವ ಅನುಮಾನಕ್ಕೂ ಎಡೆ ಮಾಡ್ಕೊಡ್ದೆ ಮಾಮೂಲಾಗಿರಿ. ಇವತ್ತು ನಿಮ್ಮ ಹಾಸಿಗೆನು ನನ್ ರೂಮ್ ನಲ್ಲೇ. ಸೀತಾ, ಬಂದೆಮ್ಮ. ಆಹಾ, ಅಬ್ಬಬ್ಬಬ್ಬ, ಪ್ರಪಂಚದಲ್ಲಿ ನಾನ್ ತುಂಬಾ ಹ್ಯಾಪಿ. ಯಾರು ಎಷ್ಟೇ ಮಾತಾಡಿದ್ರು ಏನು ಕೇಳೋದಿಲ್ಲ. ಏನ್ ಅಳಿಯಂದ್ರೆ? ಅಳಿಯಂದ್ರೆ, ಟಿಫನ್ ಆಯ್ತು? ಬಸ್ಗೆ ಹೋಗ್ತೀರಾ? ಓಟ್ ಬನ್ನಿ. ಬಸ್ಸು ಅಲ್ಲ, ನಾ ಕೇಳಿದ್ದು ಟಿಫನ್ ಆಯ್ತಾ ಅಂತ. ಮಳೆ ಬರ್ಬೇಕಾಗಿತ್ತು, ಯಾಕೋ ಬರ್ಲಿಲ್ಲ. ಮಳೆನಾ? ಪಿಕ್ಚರ್ ಸುಮಾರಾಗಿತ್ತು. ಸಿಲ್ಕ್ ಸ್ಮಿತಾ ಡ್ಯಾನ್ಸು ಸೂಪರ್. ನೀವೊಂದ್ಸರಿ ನೋಡ್ಬೇಕು. ಪಿಕ್ಚರು ಒಂದಕ್ಕೊಂದು ಸಂಬಂಧ ಇಲ್ದಂಗ್ ಮಾತಾಡ್ತಿದ್ರಲ್ಲ ಅಳಿಯಂದ್ರೆ. ಯಾಕೆ ನಗ್ತಾ ಇದ್ದೀರಾ? ನಾನ್ ನಗ್ತಾ ಇದ್ದೀನ. ನಿಮ್ಗೆ ಟೇಬಲ್ ಗೊತ್ತಾ? ಕುರ್ಚಿ ಗೊತ್ತಾ? ಬೆಂಚ್ ಗೊತ್ತಾ? ನಾಯಿ ಗೊತ್ತಾ? ಕೋತಿ ಗೊತ್ತಾ? ಎಮ್ಮೆ ಗೊತ್ತಾ? ಕೋಣ ಗೊತ್ತಾ? ಮೊಟ್ಟೆ ಗೊತ್ತಾ? ಚೊಂಬು ಗೊತ್ತಾ? ತಟ್ಟೆ ಗೊತ್ತಾ? ಪ್ರಪಂಚದಲ್ಲಿ ಏನ್ ಗೊತ್ತು ನಿಮ್ಗೆ? ಏನು ಗೊತ್ತಿಲ್ಲ. ನನಗೇನಮ್ಮ ಕಡಿಮೆ? 9 ಗಂಟೆ ಆಗ್ತಿದ್ದ ಹಾಗೆ ನಾನ್ ರೂಮ್ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಚಟ್ಪಡಿಸ್ಬಿಡ್ತಾರೆ. ನಮ್ಮ ನೀವಿಬ್ರು ಹೀಗೆ 3 ವರ್ಷ ಸುಖವಾಗಿರಿ. ಹೋಗ್ಬಾಮ್ಮ. ಸೀತಾ, ನನಗ್ ನಿದ್ದೆ ಬರ್ತಾ ಇದೆ. ಏನೇ ರೂಮ್ ನಲ್ಲಿ ಅವರಿಬ್ರು ಏನ್ ಮಾಡ್ತಿರ್ತಾರೆ? ಜುಟ್ಟು ಹಿಡ್ಕೊಂಡು ಜಗಳಾಡ್ತಿರ್ತಾರೆ. ಈ ವಯಸ್ಸಿನ ಕೇಳೋ ಪ್ರಶ್ನೆನಾ ಇದು? ಅಪ್ಪ ಮೊದ್ಲೇ ಅನುಮಾನ. ಗುಟ್ಟು ಪತ್ತೆ ಮಾಡಿದ್ರು ಮಾಡ್ಬಿಡ್ತಾರೆ. ಏನ್ ಮಾಡೋದು? ಏನ್ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಕೂತಿದ್ದೀರಾ? ನಿಮ್ ಕಥಾನಾಯಕಿ ಬರ್ಲಿಲ್ಲ ಅಂತ ತಾನೆ? ಶಟ್ ಅಪ್. ಏನ್ ನಡಿ ಅಂದ್ರೆ? ಯಾಕೆ ಕಿರ್ಚ್ಕೊಂಡ್ರಿ? ಅಯ್ಯಯ್ಯೋ, ಅವ್ರೇನು ಕಿರ್ಚ್ಕೊಳ್ಳಿಲ್ವಲ್ಲ. ಬೆಚ್ ಬೀಳ ಕಿರ್ಚ್ಕೊಂಡಿದ್ದು ನಾನೇ ಕೇಳಿದ್ದೀನಿ. ನಿಮ್ಮ ನೋಡಿ ಕಿರ್ಚ್ಕೊಂಡಿರ್ಬೇಕು. ಏನ? ನನ್ನನ್ನೇ? ಇನ್ನೇ ನನ್ನನ್ನೇ. ನಮ್ಮ ಯಜಮಾನರಿಗೆ ನನ್ನನ್ ಕಂಡ್ರೆ ಹಿಮಾಲಯದಷ್ಟು ಪ್ರೀತಿ, ಗೊತ್ತಾ? ಗೊತ್ತಾಯ್ತು. ಊರಿಗೆ ಹೊರಡೋಣ. ನಾನು ಯಾವಾಗ್ಲೂ ರೆಡಿ ಆಗಿದ್ದೀನಿ. ಸೀತಾ, ನಾವು ಬರ್ತೀವಮ್ಮ. ಆಗ್ಲಿಮ್ಮ, ಹೋಗ್ ಬನ್ನಿ. ನಾವ್ ಬರ್ತೀವಿ ಹೇಳಿ ಅಂದ್ರೆ. ಹೊರಟ್ಬಿಟ್ರಾ? ಇನ್ನೊಂದ್ 2 ದಿವಸ ಇದ್ಬಿಟ್ಟು ಹೋಗೋದಾಗಿತ್ತು. ಅದು ಅಯ್ಯೋ, ಸರಿನೇ. ಇಲ್ಲೇ ಇದ್ಬಿಟ್ರೆ ಅಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಯಾರು ನೋಡ್ಕೊಳ್ಳೋದು?
ಅದು ಅಲ್ದೆ ಗಂಡ ಹೆಂಡತಿ ಮಧ್ಯ ಹಾಲು ಗುಪ್ಪ ಹಾಕದಾಗೆ ನಾವ್ಯಾಕಿರ್ಬೇಕು ಅಂತ ಹೊರಡ್ತಾ ಇದ್ದಾರೆ ಅಲ್ವಾಪ್ಪ? ನೋಡಿದ್ರ ಇನ್ ಹೊರಡಿ ಅಂತ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಿದ್ದಾಳೆ. ಅವಳು ಹೇಳೋದು ಸರಿ ಕಣೆ. ನಾವಿಬ್ರು ಇಲ್ಲೇ ಇದ್ರೆ ಅವರಿಬ್ರೇಕ್ ಅಂತ ಕಟ್ಟಿ ಬರಲ್ವೇ? ನಾವು ಬರ್ತೀವಮ್ಮ, ಆಗ್ಲಿಪ್ಪ. ಬರ್ತೀವಿ ಹೇಳಿ ಅಂದ್ರೆ. ಅಪ್ಪ ಅಮ್ಮ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇದ್ರೆ ಎಲ್ಲವ್ರಿಗೆ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ನಾನೇ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಆಫೀಸ್ಗಿನ್ನೂ ಟೈಮ್ ಇದೆಯಲ್ಲ? ಓಹೋ, ಹಾಗೆ ಹೋಗ್ತಾ ನಿಮ್ ಕಥಾನಾಯಕಿ ಮನೆಗೂ ಹೋಗ್ಬೇಕಲ್ಲ? ಡಾಕ್ಟ್ರೆ, ನನ್ನ ಕಿವಿನ ಆಪರೇಷನ್ ಮಾಡಿ ಅನ್ಯಾಯವಾಗಿ ನನ್ ಮನೆ ಹಾಳು ಮಾಡ್ಬಿಟ್ರಿ. ಒಳ್ಳೆ ಮಾತಿನಲ್ಲಿ ನಾನು ಆಡಿಯೋ ಡ್ರಮ್ನ ಸರ್ ಮಾಡಿದ್ರೆ ಸರಿ. ಅಷ್ಟೇ ತಾನೇ, ಡೋಂಟ್ ವರಿ, ಕೂತ್ಕೊಳ್ಳಿ. ಏನು ಬಾಂಬೆ ಫ್ಲೈಟ್ ಡಮಾರ? ಐ ಆಮ್ ಸಾರಿ, ನಿಮಗೆ ಕಿವಿ ಕೇಳಿಸಲ್ಲ ಅಲ್ವೇ? ಕಂಪೌಂಡರ್, ಈಗ ನಿಮಗೆ ಕಿವಿ ಕೇಳಿಸುತ್ತೋ ಇಲ್ಲೋ ನಾನು ಟೆಸ್ಟ್ ಮಾಡ್ತೀನಿ. ಕಣ್ಮುಚ್ಕೊಳ್ಳಿ. ಹೋದ್ಸಲ ನನ್ನ ಫೀಸ್ನ ಮುಂಡಾಯಿಸಿ ಹೋಗಿದ್ಯಲ್ಲ, ಈಗ ತೆಗಿ ಡಬಲ್ ಫೀಸು. ಯಾಕೆ ಏನ್ರಿ, ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಮಣ್ಣು ತಿಂತೀರಾ ನೀವು? ಯಾಕಯ್ಯ? ಯಾಕ ಇಷ್ಟು ದಿವಸ ಅದೆಂತದ ಸೀಸು ತುಣ್ಣ ನನ್ ಕಿವಿಯೊಳಗ್ ತುರ್ಕಿದ್ರಲ್ಲ, ಅದನ್ನ ಭದ್ರವಾಗಿ ಕಾಪಾಡಿ ಮತ್ತೆ ವಾಪಸ್ ಕೊಟ್ನಲ್ಲ, ನೀವೇ ಕೊಡ್ಬೇಕು ನನ್ಗೆ ಫೀಸು. ನಾನ್ ಯಾಕೆ ಕೊಡ್ಬೇಕು? ಯಾಕ ಕೊಡದೆ ಇದ್ರೆ ಕನ್ಸ್ಯೂಮರ್ ಕೋರ್ಟ್ ಹೋಗಿ 25,000 ವಸೂಲಿ ಮಾಡ್ತೀನಿ. ಅಯ್ಯೋ, ಎಲ್ಲಿಂದ ಗಂಟು ಬಿದ್ದಯ್ಯ ನೀನು? ಅದೆಂತದೋ ಒಡೆಯ ದೇವ್ರನ್ನ ಬೆನ್ನಿ ಕಟ್ಕೊಂಡಂಗಾಯ್ತಲ್ಲ. ಕಂಪೌಂಡರ್ ಸರ್, ಇದು ಎಂತ ಕಾಯಿಲೆ ಅಪ್ಪ? ಅತ್ತಿಗೆ ಅತ್ತಿಗೆ ಅತ್ತಿಗೆ, ಏನ್ ಯಾರು ಮನೇಲಿಲ್ವಾ? ಅತ್ತಿಗೆ, ಓ ಇಲ್ಲಿ ಕೂತಿದ್ದೀರಾ? ಏನ್ ಕೃಷ್ಣ? ಅದು ಚಂದ್ರು ಸಾಹೇಬ್ರು ಡೈನಿಂಗ್ ಟೇಬಲ್ ಮೇಲೆ ಆಫೀಸ್ ಫೈಲ್ ಮರ್ತು ಬಂದಿದ್ರಂತೆ, ತಗಂಬ ಅಂತ ಹೇಳಿದ್ರು. ಹಾ, ಫೈಲ್ ಏನು? ಇತ್ತೀಚೆಗೆ ಹೆಂಡತಿನೇ ಮರ್ತು ಹೋಗ್ತಾ ಇದಾರೆ. ಏನ್ ಹಾಗೆ ನೋಡ್ತಾ ಇದೀಯಾ? ಬಾ, ತಿಂಡಿ ತಿನ್ನವಂತೆ. ಅಯ್ಯೋ, ನಿಮ್ ಕೈ ರುಚಿ ಬಿಟ್ಟವ್ರುಂಟ, ಬನ್ನಿ ಜಮಾಯಿಸ್ಬಿಡ್ತೀನಿ. ಕೂತ್ಕೋ. ಕೃಷ್ಣ, ಆ? ನಿನಗೆ ನನ್ ಮೇಲೆ ಅತ್ತಿಗೆ ಅನ್ನೋ ಅಭಿಮಾನ ಇದ್ರೆ ಹ್ಮ್. ನನಗೊಂದ್ ನಿಜ ಹೇಳ್ತೀಯಾ? ಸಂಕೋಚ ಯಾಕೆ, ಕೇಳಿ ಅತ್ತಿಗೆ. ನಿಮ್ ಆಫೀಸ್ನಲ್ಲಿ ಹಾ. ಗುಂಡಿಗೆ ಕೆಂಪಿಗೆ ವಯ್ಯಾರ ಮಾಡೋಳೊಬ್ಳಿದಾಳಲ್ಲ, ಹಾ, ಏನವಳ ಹೆಸರು? ಸುಧಾ. ಹಾ. ಅವಳು ಎಂಥವಳು? ತುಂಬಾ ಒಳ್ಳೆಯವಳು. ವಯಸ್ಸು ಚಿಕ್ಕದಾದ್ರೂ ಮನಸ್ಸು ದೊಡ್ಡದು. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ದೇವತೆ. ನಿನ್ ಪಾಲ್ಗವಳು ದೇವತೆ ಇರ್ಬೋದು, ನನ್ ಪಾಲ್ಗೆ ದೆವ್ವ. ಏನತ್ತಿಗೆ ಹೀಗೆ ಹೇಳ್ತಾ ಇದ್ದೀರಾ? ನಿನಗ್ ಗೊತ್ತಿಲ್ವಾ? ಕಿವಿ ಕೊಡಿಲಿ. ಆ ಸುಧಾ ನಮ್ ಯಜಮಾನ್ರ ಜೊತೆಲಿ ಕಳ್ಳ ಸಂಬಂಧ ಇಟ್ಕೊಂಡಿದ್ದಾಳಂತೆ. ಯಾವ ಸಂಬಂಧನೂ ಇಲ್ದಿರೋ ನಿನಗೆ ಇಷ್ಟು ಶಾಕ್ ಹೊಡೆದಿರುವಾಗ ನಿನ್ನ ಹೆಂಡತಿ ಅದ್ ನನಗೆ ಇನ್ನೆಷ್ಟು ಶಾಕ್ ಹೊಡೆದಿರ್ಬೇಡ. ಯೋಚನೆ ಮಾಡು. ಫೈಲ್ ತಗೋ ನೋಡು. ನನ್ ಕೈಲಿ ತಡ್ಕೊಳಕ್ಕಾಗ್ದೆ ನೀನ್ ನಮ್ಮವನು ಅಂತ ನಿನ್ನ ಹತ್ರ ಈ ವಿಷಯ ಹೇಳ್ದೆ. ಈ ಮಾತನ್ನ ಬೇರೆ ಯಾರಿಗೂ ಹೇಳ್ಬಿಡ್ಬೇಡ. ಹೇಳಲ್ಲ ಅತ್ತಿಗೆ. ಆಹಾ, ನೀನ್ ಹೇಳ್ದೆ ಇರ್ತೀಯಾ? ಹೇಳೇ ಹೇಳ್ತೀಯಾ? ಸತ್ಯವಾಗ್ಲು ಹೇಳಲ್ಲ ಅತ್ತಿಗೆ. ನಿನ್ನ ನೋಡಿದ್ರೆ ಗುಟ್ಟಿಂದ ಮುಚ್ಚಿಟ್ಕೊಳ್ಳೋ ತರ ಕಾಣಲ್ಲ. ಬಡಬೇಡ ಅಂತ ಹೇಳ್ಬಿಡ್ತೀಯ. ನಿಜವಾಗ್ಲು ಹೇಳಲ್ಲ ಅತ್ತಿಗೆ. ಒಂದ್ ವೇಳೆ ಹೇಳಿದ್ರು ನನಗೇನ್ ಗೊತ್ತಾಗತ್ತಾ? ನಾನೇನ್ ಕೇಳ್ತೀನಾ? ಹೋಗು ಹೋಗು. ನಾನ್ ಬರ್ತೀನಿ. ಏನೋ ಹೇಳಿದ್ರಂತಲ್ಲ. ಚಂದ್ರು, ನೀನ್ ನನ್ನ ಸ್ನೇಹಿತ ಅನ್ನೋ ಸಲಹೆಯಿಂದ ಕೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಳಲ್ಲ ತಾನೆ? ಏನ್ ವಿಷಯ? ನಿನಗೂ ಸುಧಾಗೂ ಸಂಬಂಧ ಇದೆ ಅಂತ ನಮ್ಮ ಆಫೀಸ್ನಲ್ಲೆಲ್ಲ ಮಾತಾಡ್ಕೊತಾ ಇದ್ದಾರೆ. ಇದು ನೀವು ನಂಬ್ತೀರಾ? ನಾನ್ ನಂಬ ಹೋಗಿದ್ರೆ ನೀನ್ ಕೇಳ್ತಾನೆ ಇರ್ಲಿಲ್ಲ, ಸುಮ್ಮನಾಗ್ಬಿಡ್ತಿದ್ದೆ. ಇದು ನಿಮ್ಗ್ಯಾರು ಹೇಳಿದ್ದು? ನಮ್ಮ ಆಫೀಸ್ ಪಿಯೋನ್ ಕೃಷ್ಣ.
ಕೃಷ್ಣ ಕೃಷ್ಣ, ಏನ್ ಸರ್? ನನಗೂ ಸುಧಾಗೂ ಸಂಬಂಧ ಇದೆ ಅಂತ MD ಹತ್ರ ಹೇಳಿದ್ಯಲ್ಲ, ನಿನ್ಗಾರು ಹೇಳಿದ್ದು? ಬೇರೆ ಯಾರಾದ್ರೂ ಹೇಳಿದ್ರು ನಂಬ್ತಾ ಇರ್ಲಿಲ್ಲ ಸರ್. ಸಾಕ್ಷಾತ್ ನಿಮ್ ಹೆಂಡತಿನೇ ಹೇಳಿದ್ದು.